ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ರಮ್ಯಾ. ನೋಡಿ, ಕಳೆದ 2-3 ವರ್ಷಗಳ ಹಿಂದೆ ಕೊರೋನಾ ಮಹಾಮಾರಿ ನಮ್ಮನ್ನ ಯಾವ ರೀತಿಯಾಗಿ ಆವರಿಸಿಕೊಂಡಿತ್ತು, ಎಷ್ಟು ಜನ ಸಾವನ್ನಪ್ಪಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ. ಈಗ ಕೇರಳದಲ್ಲಿ ಮತ್ತೊಂದು ಕಾಯಿಲೆ ಮನುಷ್ಯರನ್ನ ಆವರಿಸ್ತಾ ಇದೆ. ಅದು ಈ ಮೆದುಳನ್ನ ತಿನ್ನುವಂತಹ ಅಮೀಬಾ ಕಾಯಿಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇಲ್ಲಿಯವರೆಗೂ 61 ಪ್ರಕರಣಗಳು ದಾಖಲಾಗಿವೆ. 19 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಆಘಾತಕಾರಿ ಅಂಶ ಬೆಳಕಿಗೆ ಬರ್ತಾ ಇದೆ. ನಿಜಕ್ಕೂ ಈ ಮೆದುಳು ತಿನ್ನುವಂತಹ ಅಮೀಬಾ ಕಾಯಿಲೆ ಯಾಕೆ ಬರುತ್ತೆ, ಹೇಗ್ ಬರುತ್ತೆ ಅಂತ ನಾವು ನೋಡೋದಾದ್ರೆ, ಹೌದು, ಮೆದುಳು ತಿನ್ನುವ ಅಮೀಬಾ ಸೋಂಕು ಕೋವಿಡ್ ಬಳಿಕ ಜನರಲ್ಲಿ ಭಾರಿ ಆತಂಕವನ್ನ ಮೂಡಿಸ್ತಾ ಇದೆ. ನೆಗ್ಲೇರಿಯಾ ಫೌಲೇರಿ ದಕ್ಷಿಣ ಕೊರಿಯಾದಲ್ಲಿ ಮೊದಲ ಸಾವಾಗಿತ್ತು. ಇದೀಗ ಕೇರಳಕ್ಕೂ ವ್ಯಾಪಿಸಿದ್ದು ಇದೇ ವರ್ಷ 19 ಮಂದಿ ಬಲಿಯಾಗಿದ್ದಾರೆ. ಕೇರಳದಲ್ಲಿ 61 ಪ್ರಕರಣಗಳು ದೃಢಪಟ್ಟಿದ್ದು ಒಟ್ಟು 19 ಮಂದಿ ಸಾವನ್ನಪ್ಪಿದ್ದಾರೆ. ಈ ಪೈಕಿ ಕೆಲವರು ಇತ್ತೀಚೆಗೆ ಮೃತಪಟ್ಟಿದ್ದಾರೆ. ಹಾಗಿದ್ರೆ ಈ ನೆಗ್ಲೇರಿಯಾ ಫೌಲೇರಿ ಅಂತಂದ್ರೇನು, ಮತ್ತೆ ಇದು ಎಲ್ಲೆಲ್ಲಿ ಹರಡ್ತಾ ಇದೆ, ಯಾವ ಭಾಗದಲ್ಲಿ ಅತಿ ಹೆಚ್ಚು ಹರಡ್ತಾ ಇದೆ, ಮತ್ತೆ ಇದು ಯಾವ ರೀತಿಯಾಗಿರುತ್ತೆ ಅಂತ ನಾವು ನೋಡೋದಾದ್ರೆ, ನೆಗ್ಲೇರಿಯಾ ಫೌಲೇರಿ ಎಂಬುದು ಒಂದು ಬಗೆಯ ಅಮೀಬಾ ರೀತಿಯ ಜೀವಿ. ಇವು ಸಾಮಾನ್ಯವಾಗಿ ಕೊಳಗಳು, ನದಿಗಳು, ಕೆರೆಗಳಂತಹ ನೀರಿನ ಪ್ರದೇಶ ಹಾಗೂ ಮಣ್ಣಿನಲ್ಲಿಯೂ ಕೂಡ ಕಂಡು ಬರುತ್ತೆ. ಹಾಗಿದ್ರೆ ಹೇಗೆ ಹರಡುತ್ತೆ ಈ ಒಂದು ನೆಗ್ಲೇರಿಯಾ ಫೌಲೇರಿ ಅಂತ ನೋಡ್ತಾ ಹೋಗೋದಾದ್ರೆ, ಈ ಜೀವಿಗಳಿರುವ ನೀರು ಮನುಷ್ಯನ ಮೂಗಿನಲ್ಲಿ ಸೇರ್ಕೊಂಡ್ರೆ ಆತ ಸೋಂಕಿಗೆ ಒಳಗಾಗ್ತಾನೆ. ಇದು ಮೂಗಿನ ಮೂಲಕ ಮೆದುಳನ್ನ ಪ್ರವೇಶ ಮಾಡಿ ಮೆದುಳಿಗೆ ಹಾನಿ ಮಾಡುತ್ತೆ. ಇದು ಮೆದುಳಿನ ಅಂಗಾಂಶಗಳನ್ನ ಕೂಡ ನಾಶ ಮಾಡುತ್ತೆ. ಅದಕ್ಕಾಗಿ ಮೆದುಳು ತಿನ್ನುವ ಅಮೀಬಾ ಅಂತ ಹೇಳಿ ಕರೀತಾರೆ. ಹಾಗಿದ್ರೆ ನೆಗ್ಲೇರಿಯಾ ಫೌಲೇರಿ ಕಾಯಿಲೆಯ ರೋಗದ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ, ನೆಗ್ಲೇರಿಯಾ ಫೌಲೇರಿ ಬಾಧಿತರು ತೀವ್ರವಾಗಿ ತಲೆನೋವು, ವಾಂತಿ, ಗಂಟಲಿನಲ್ಲಿ ಬಿಗಿತ ಹಾಗೂ ಮಂದಗೊಂಡ ಮಾತಿನ ಲಕ್ಷಣಗಳು ಅಂದ್ರೆ ಗಡುಸಾಗಿ ಮಾತಾಡುವಂತಹ ಲಕ್ಷಣಗಳನ್ನ ಹೊಂದಿರ್ತಾರೆ. ಮತ್ತೆ ಮನುಷ್ಯನಿಗೆ ಸೋಂಕು ತಗುಲಿದ 1 ರಿಂದ 12 ದಿನಗಳಲ್ಲಿ ಈ ಲಕ್ಷಣಗಳು ಕಾಣಿಸಿಕೊಳ್ಳುವುದಕ್ಕೆ ಆರಂಭ ಆಗುತ್ತೆ. ರೋಗದ ಲಕ್ಷಣ ತೀವ್ರವಾಗಿ ಮನುಷ್ಯನಿಗೆ ಜ್ವರ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಇದು ಮುಂದುವರಿದಂತೆ ವ್ಯಕ್ತಿಯಲ್ಲಿ ಸ್ನಾಯು ಸೆಳೆತಗಳು, ಭ್ರಾಂತಿ, ಕೋಮಾಗೂ ಕೂಡ ಹೋಗುವಂತಹ ಸಾಧ್ಯತೆ ಇರುತ್ತೆ. ಇದರ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚಾಗಿ ವ್ಯಕ್ತಿ 5 ದಿನಗಳಲ್ಲಿ ಸಾವನ್ನಪ್ತಾನೆ ಅಂತ ಹೇಳಲಾಗ್ತಾ ಇದೆ. ಅತಿ ಹೆಚ್ಚು ದಿನಗಳು ಕೂಡ ಇಲ್ಲಿಲ್ಲ ನಮಗೆ ಬದುಕೋದಕ್ಕೆ, ಕೇವಲ 5 ದಿನಗಳಲ್ಲಿ ಸಾವನ್ನಪ್ತಾನೆ. ಮತ್ತೊಂದು ಸಮಾಧಾನಕರ ಸಂಗತಿ ಏನಪ್ಪಾ ಅಂತಂದ್ರೆ, ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವುದಿಲ್ಲ.